ಪ್ರೈಸ್ ದಿ ಲಾರ್ಡ್. ಅತ್ಯುನ್ನತ ಸಿಂಹಾಸನಾಸೀನನಾದಂತ ಕ್ರಿಸ್ತೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ಒದಗಿಸಿಕೊಟ್ಟಂತಹ ಈ ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವರಾಗಿದ್ದೇವೆ. ಆಮೇಲೆ ಆತನು ನಮ್ಮ ಮೇಲೆ ತೋರಿದ ಈ ಅಪಾರವಾದ ಪ್ರೀತಿಗಾಗಿ ನಾವು ಏನು ಕೊಟ್ಟರೂ ಆತನ ಪ್ರೀತಿಯನ್ನ, ಆತನ ತ್ಯಾಗವನ್ನ ನಾವು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಋಣವನ್ನ ನಾವು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಮ್ಮ ಮೇಲೆ ಅಪಾರವಾದ ತನ್ನ ಉದ್ದೇಶದ ಮೂಲಕ ನಮ್ಮನ್ನು ನಡೆಸಬೇಕೆಂಬುದಾಗಿ ನಮ್ಮನ್ನ ಲೋಕದಿಂದ ಪ್ರತ್ಯೇಕ ಪಡಿಸಿದ್ದಾರೆ. ಹೌದಲ್ಲೇಲೂಯಾ, ಹೌದಲ್ವಾ? ಹಾಗಿದ್ರೆ ಆತನ ಚಿತ್ತ ಏನು, ಆತನ ಉದ್ದೇಶ ಏನು ಎಂಬುದಾಗಿ ಯಾವಾಗಾರು ಗ್ರಹಿಸಿಕೊಂಡಿದ್ದೀವಾ, ಧ್ಯಾನಿಸಿದ್ದೀವಾ, ಕೇಳಿದ್ದೀವಾ? ಅದಕ್ಕಾಗಿ ದೇವರು ದಿನ ದಿನವನ್ನು ಒದಗಿಸಿ ಕೊಡ್ತಾ ಇರೋದು. ಆಮೇನ್. ಅದನ್ನು ನಾವು ಗ್ರಹಿಸ್ಕೊಳ್ಬೇಕು, ಅದರ ಪ್ರಕಾರ ನಾವು ನಡ್ಕೊಳ್ಬೇಕು. ಆಗ್ಲೇ ದೇವರಿಗೆ ಮಹಿಮೆ ಉಂಟಾಗುವಂಥದ್ದು. ನಾವು ಆತನೊಟ್ಟಿಗೆ ಎಂದೆಂದಿಗೂ ಯಾವಾಗಲೂ ಜೀವಿಸುವಂಥವ್ರಾಗ್ತೇವೆ. ಹಾಗಿದ್ರೆ ದೇವರು ಈ ಪರಿಶುದ್ಧವಾದ ಈ ದಿನದಲ್ಲಿ ನಮಗೆ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 2ನೇ ಕೀರ್ತನೆ 11ನೇ ವಚನ. ಯೆಹೋವನನ್ನು ಭಯ ಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆತನು ಈ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮಗಾಗಿ ಏರ್ಪಡಿಸಿ ಕೊಡ್ತಿರುವಂತ ವಾಕ್ಯ ಏನು ಗೊತ್ತಾ? ನಾವು ಆತನನ್ನ ಆನಂದದಿಂದ ಆರಾಧಿಸ್ಬೇಕು, ಸಂತೋಷದಿಂದ ಕೀರ್ತನೆಗಳಿಂದ ಆತನನ್ನ ಸ್ತುತಿಸ್ಬೇಕು, ನಡುಗುತ್ತಾ ಉಲ್ಲಾಸಿಸುತ್ತಾ ಆತನನ್ನ ಧ್ಯಾನಿಸ್ಬೇಕು. ಆತನು ಮಾಡಿದ ಕೃತ್ಯಗಳನ್ನ ನಾವು ವರ್ಣಿಸ್ಬೇಕಾಗಿದೆ ಪ್ರಿಯರೇ. ಆಮೇನ್. ದಾವೀದನ ಭಕ್ತನು ಎಷ್ಟು ಆನಂದ ಉಳ್ಳವನಾಗಿ, ಎಷ್ಟು ಆಸಕ್ತಿ ಉಳ್ಳವನಾಗಿ, ಆತ್ಮ ಹಂಬಲದಿಂದ ಆತನು ದೇವರನ್ನ ಆರಾಧಿಸಿದ್ದ. ಆತನೊಬ್ಬ ರಾಜನಾಗಿಯೂ, ಆತನಿಗೆ ಅಧಿಕಾರದಲ್ಲಿದೆಯೂ, ಆತನಿಗೆ ಅನೇಕವಾದಂಥ ಕೆಲಸ ಕಾರ್ಯಗಳಲ್ಲಿದ್ದಾಗ್ಯೂ ಕೂಡ ನನ್ನ ಕ್ರಿಸ್ತೇಸುವನ್ನ ಆತನು ಪೂರ್ಣ ಹೃದಯ, ಪೂರ್ಣ ಶಕ್ತಿ, ಪೂರ್ಣ ಬಲದಿಂದ ದೇವರನ್ನ ಆರಾಧಿಸ್ತಾ ಇದ್ದ. ತನ್ನ ಕೀರ್ತನೆಗಳಿಂದ ತನ್ನ ಜೀವನದಲ್ಲಿ ದೇವರು ಮಾಡಿದಂಥ ಮೇಲುಗಳನ್ನ ಜ್ಞಾಪಿಸಿಕೊಳ್ಳುತ್ತಾ ಆ ಮೇಲುಗಳನ್ನ ವರ್ಣಿಸುವವನಾಗಿ ಒಂದು ಅನುಭವದಲ್ಲಿ ಆತನು ಗಾನ, ಸ್ತುತಿ ಗಾನಗಳ ಮೂಲಕವಾಗಿ ದೇವರನ್ನ ಆರಾಧಿಸ್ತಾ ಇದ್ದ ಪ್ರಿಯರೇ. ಆಮೇನ್. ಹಾಗಿದ್ರೆ ದೇವರು ನಿನ್ನ ಜೀವನದಲ್ಲಿ ಎಷ್ಟೋ ಮೇಲುಗಳನ್ನ ಮಾಡಿದಾರಲ್ವಾ? ದೇವರು ನಿನ್ನ ಜೀವನದಲ್ಲಿ ಎಷ್ಟೋ ಉಪಕಾರಗಳನ್ನ ಮಾಡಿದಾರಲ್ವಾ? ಆತನ ಅದ್ಭುತಗಳನ್ನ ನೀನು ರುಚಿ ನೋಡಿದ್ಯಾ ಅಲ್ವಾ? ಪ್ರತಿ ಕ್ಷಣದಲ್ಲೂ ಆತನು ಕಾದು ಕಾಪಾಡಿ ನಡೆಸ್ತಾ ಇದ್ದಾರಲ್ವಾ? ನೀವು ಯಾವ ರೀತಿ ದೇವರನ್ನ ಅರಿತುಕೊಂಡವರಾಗಿ ದೇವರನ್ನ ಆರಾಧಿಸ್ತಾ ಇದ್ದೀರಿ? ಆತನ ಸನ್ನಿಧಾನದಲ್ಲಿ ಹೇಗೆ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೇವೆ? ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿ, ಪೂರ್ಣ ಬಲದಿಂದ ನಡುಗುತ್ತಾ ಉಲ್ಲಾಸರನ್ನ ದೇವರನ್ನ ಆರಾಧಿಸ್ತಾ ಇದ್ದೇವ? ಒಂದು ಭಯ ನಮ್ಮಲ್ಲಿ ಇದೆಯಾ? ಈ ಪರಿಶುದ್ಧದಿಂದಲೇ ನಮ್ಮನ್ನ ಜ್ಞಾಪಿಸಿಕೊಳ್ಳೋಣ, ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ಯಾಕೆಂದ್ರೆ ದಿನಮಾನಗಳು ಕೆಟ್ಟವುಗಳಾಗಿ ಹೋಗಿರೋದ್ರಿಂದ ಸಮಯವನ್ನ ಸದ್ವಿನಿಯೋಗ ಮಾಡಿಕೊಂಡು ಆತನ ಆರಾಧಿಸ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ನಿಜವಾಗಿಯೂ ಯಾವ ರೀತಿ ನಾವು ದೇವರನ್ನ ಆರಾಧಿಸ್ತಾ ಇದ್ದಾರೆ? ನಮ್ಮ ಆರಾಧನೆ ಆತನು ಮೆಚ್ಚಿಕೊಳ್ತಾ ಇದ್ದಾನ? ನಮ್ಮ ಆರಾಧನೆ ಆತನು ಮಹಿಮೆ ಹೊಂದಿಕೊಳ್ತಾ ಇದ್ದಾನ? ಏಸಪ್ಪನಿಗೆ ಕೇಳಿದೀವ, ಅಪ್ಪ ನನ್ನ ಆರಾಧನೆಯಿಂದ ನೀನ್ ಮಹಿಮೆ ಹೊಂದ್ಕೊಳ್ತಾ ಇದೀಯಾ? ನಾನು ಇನ್ನೂ ಹೆಚ್ಚಾಗಿ ನಿನ್ನ ಆರಾಧಿಸ್ಬೇಕು. ನಾವು ದೇವರನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಅನುಭವಿಸ್ಕೊಳ್ತಿದ್ದೇವೋ ಆ ಅನುಭವದ ಮೂಲಕವಾಗಿ ದೇವರನ್ನ ಆರಾಧಿಸ್ಬೇಕಾಗಿದೆ. ಆತನು ಎಂಥವನಾಗಿದ್ದಾನೆ ನಮ್ಮ ಜೀವನದಲ್ಲಿ. ದಾವೀದನು ಹೇಳ್ತಾನೆ, ಆತನೇ ನನ್ನ ಆಶ್ರಯ ದುರ್ಗವು, ಆತನೇ ನನಗೆ ಬೆಳಕು, ರಕ್ಷಕನು, ಕಾಯುವಂತ ಗುರಾಣಿಯು, ಬಂಡೆಯು, ಕೋಟೆಯು ಎಂಬುದಾಗಿ. ನಿನ್ನ ಜೀವನದಲ್ಲಿ ದೇವರು ಏನಾಗಿದ್ದಾರೆ? ನೀನು ಯಾವ ರೀತಿ ಆತನ ರುಚಿ ನೋಡಿದ್ದೀಯ? ಆ ಒಂದು ಅನುಭವದಲ್ಲಿ ಆಗಿದೆ ನಾವು ದೇವರನ್ನ ಆರಾಧಿಸ್ಬೇಕಾಗಿರುವಂಥದ್ದು. ಆತನ ಸನ್ನಿಧಾನಕ್ಕೆ ಹೋಗುವವರಾಗಿದ್ದೇವೆ. ಎಲ್ಲರೂ ಸಮೂಹವಾಗಿ ಸೇರಿ ನಾವು ಆತನನ್ನ ಘನಪಡಿಸುವವರಾಗಿದ್ದೇವೆ. ಯಾವ ರೀತಿ ಘನಪಡಿಸುವವರಾಗಿದ್ದೇವೆ? ಒಂದು ಬಾರಿ ಆಲೋಚನೆ ಮಾಡೋಣ ಪ್ರಿಯರೇ.
ಆತನು ಮಾಡಿದಂಥ ಮೇಲುಗಳು ಜನರ ಮುಂದೆ ಆತನ ಕೃತ್ಯಗಳನ್ನ ಪ್ರಸಿದ್ಧಪಡಿಸ್ಬೇಕು. ನಾವು ಉತ್ಸಾಹದೊಡನೆ, ಸಂತೋಷದೊಡನೆ, ಕೀರ್ತನೆಗಳೊಡನೆ ಹಾಡುತ್ತಾ ಆನಂದಿಸುತ್ತಾ ನಾಟ್ಯದಿಂದ ದೇವರನ್ನ ಆರಾಧಿಸುವಂತವರಾಗಿರ್ಬೇಕು. ಅದೇ ನಿಜವಾದ ಆರಾಧನೆ. ಪರಲೋಕ ರಾಜ್ಯದಲ್ಲಿ ಸಾವಿರ ಸಾವಿರ ದೇವದೂತರುಗಳೊಟ್ಟಿಗೆ ಸ್ತುತಿಗೆ ಯೋಗ್ಯನಾದಂಥ ದೇವರು ಈ ಅಲ್ಪರಾದಂಥ ನಮ್ಮನ್ನ ಈ ಭೂಲೋಕದ ಮೂಲಕ ಆತನು ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮನ್ನ ಆರಿಸಿಕೊಂಡಲ್ಲಿ ನಾವು ಯಾವ ರೀತಿ ದೇವರನ್ನ ಆರಾಧಿಸ್ತಾ ಇದ್ದೇವೆ, ಎಷ್ಟು ಮಹಿಮಕರವಾಗಿ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ. ನಿಜವಾಗಿಯೂ ಯಾವ ರೀತಿ ದೇವರು ದೂತರುಗಳೊಟ್ಟಿಗೆ ಆರಾಧನೆಗೆ ಯೋಗ್ಯರಾಗಿ ದೂತರು ಆರಾಧಿಸುವಾಗ ಆತನು ಮಹಿಮೆ ಹೊಂದಿಕೊಳ್ತಾ ಇದ್ದನೋ, ಅದೇ ರೀತಿಯ ದೂತರಿಗಿಂತ ಅಲ್ಪವಾಗಿ ಸ್ವಲ್ಪವಾಗಿ ಸೃಷ್ಟಿ ಮಾಡಿದಂತ ನಮ್ಮ ಮೂಲಕವೂ ಕೂಡ ಅದೇ ಆರಾಧನೆ, ಅದೇ ಮಹಿಮೆಯನ್ನು ಹೊಂದಿಕೊಳ್ತಾ ಇದ್ದಾರಾ? ನನ್ನ ಮೂಲಕ, ನಿನ್ನ ಮೂಲಕ, ನಿಮ್ಮ ಮೂಲಕ ಆಲೋಚನೆ ಮಾಡೋಣ. ಆತನ ಸನ್ನಿಧಾನಕ್ಕೆ ಹೋಗುವಂಥದ್ದು ದೊಡ್ಡ ವಿಚಾರವಲ್ಲ, ಆತನನ್ನ ಆರಾಧಿಸುವಂಥದ್ದು, ಯಾವ ಮನಸ್ಸಿನೊಳ ಆರಾಧಿಸ್ತಾ ಅದು ಮುಖ್ಯ. ಆಮೇನ್. ಆ ನಿಟ್ಟಿನಲ್ಲಿ ದೇವರು ಇನ್ನೂ ಬಲವಾಗಿ ಅಭಿಷೇಕದ ಆತ್ಮದ ಮೂಲಕ ದೇವರನ್ನ ಆರಾಧಿಸುವಂತ, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ನಡೆದುಕೊಳ್ಳುವಂತೆ ದೇವರ ಆತ್ಮನು ತಾನೇ ನಮ್ಮನ್ನ ಬಲಪಡಿಸಲಿ. ಈ ವಾಗ್ದಾನದ ಮೂಲಕ ನೀವೆಲ್ಲರೂ ಆಶ್ರಯಿಸಲ್ಪಡ್ತಾ ಇದ್ದೀರಿ ಎಂಬುದಾಗಿ ನಂಬಿ ದೇವರನ್ನ ಮಹಿಮೆ ಸಲ್ಲಿಸ್ತಾ ಇದ್ರೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗ್ತೇವೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ, ಸರ್ವಾಧಿಕಾರಿ, ಸರ್ವ ಸೃಷ್ಟಿಕರ್ತನಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನ ಸನ್ನಿಧಾನದಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನು ನೋಡ್ತಿರುವಂತ ಪ್ರತಿಯೊಬ್ಬರನ್ನು ನೀನು ಆಶ್ರಯಿಸು. ಈ ವಾಗ್ದಾನ ಮೂಲಕ ನೀನು ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ವಿಷಯವುಳ್ಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.